ರಾಜ್ಯದಲ್ಲಿ ಮುಂಗಾರು ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇದೆ. ನಿರಂತರ ಮಳೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವಾಂತರಗಳಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಹೆಚ್ಚಾಗ್ತಲೇ ಇದೆ. ಅಬ್ಬರದ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕೊಚ್ಚಿ ಹೋಗಿದೆ. 766E ರಾಷ್ಟ್ರೀಯ ಹೆದ್ದಾರಿ ಉತ್ತರ ಕನ್ನಡದ ಕುಮಟಾ ಶಿರಸಿ ಸಂಪರ್ಕ ಮಾಡುವಂತಹ ಮಾರ್ಗ ಕಡಿತವಾಗಿದೆ. ಈಗ ಬೆಣ್ಣೆಹೊಳೆ ಹಳ್ಳದ ನೀರು ಹರಿದು ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ನಾಶವಾಗಿದೆ. ಸುಮಾರು 1 ವರ್ಷದಿಂದ ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಅದರಿಂದ ಕೆಳಭಾಗದಲ್ಲಿ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ರಸ್ತೆ ಈ ಮಳೆಗೆ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ಹೆದ್ದಾರಿ ಸಂಪರ್ಕ ಕಡಿತವಾಗಿದೆ. ಇವೆಲ್ಲವೂ ಜಸ್ಟ್ ಬಿಗಿನಿಂಗ್ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲೂ ಇನ್ನೇನೇನು ಅವಾಂತರಗಳನ್ನು ನೋಡ್ತೀವೋ, ರಸ್ತೆ ಕುಸಿಯತ್ತೆ, ಗುಡ್ಡ ಕುಸಿಯತ್ತೆ, ಪ್ರವಾಹ, ಕೃತಕ ನೆರೆ ಸೃಷ್ಟಿಯಾಗುತ್ತೆ. ಇವೆಲ್ಲವೂ ಕೂಡ ಅಂದರೆ ಬೆಂಗಳೂರು ಸೇರಿದಂತೆ ಬೇರೆ ಕಡೆ ನೋಡ್ತಾ ಹೋಗ್ತೀವಿ. ನೋಡಿ, ಇದು ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಕಾಮಗಾರಿ ನಡೀತಾ ಇತ್ತು. ಕೆಳಭಾಗದಲ್ಲಿ ಒಂದು ಆ ಕ್ಷಣಕ್ಕೆ ಅಂದರೆ ಸದ್ಯದ ಮಟ್ಟಿಗೆ ಅಂತ ಒಂದು ತಾತ್ಕಾಲಿಕ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಬಟ್ ಮಳೆಯ ಅಬ್ಬರಕ್ಕೆ ಎಲ್ಲವೂ ಕೂಡ ನೀರ್ಪಾಲಾಗಿದೆ.